ಎಲ್ಲರಿಗೂ ನಮಸ್ಕಾರ. ನಾವು ಬ್ಲೌಸ್ ಮೆಜರ್ಮೆಂಟ್ ಕೊಟ್ಟಿರ್ತಾರಲ್ಲ, ಸ್ಲೀವ್ಸಲ್ಲಿ ರಿಂಕಲ್ಸ್ ಬರಬಾರ್ದಂದರೆ ಈ ಥರ ಸ್ಲೀವ್ಸ್ ಕಟಿಂಗ್ ಮಾಡ್ಕೋಬೇಕು. ಫಸ್ಟು ಹಾರ್ಮೋಲ್ ಡೌನ್ ಸೈಡ್ ಒಂದು, ಮತ್ತು ಶೋಲ್ಡ್ರ್ ಹತ್ರ ಒಂದು, ಮತ್ತು ಶೋಲ್ಡರ್ಗೆ ಹಾರ್ಮೋಲ್ ಡೌನ್ ಹತ್ರ ಬಂದಿದ್ದ ಮಧ್ಯದಲ್ಲಿ ಒಂದು ಮಾರ್ಕಿಂಗ್ ಹಾಕೋಬೇಕು. 3 ಮಾರ್ಕಿಂಗ್ ಕಂಪಲ್ಸರಿ ಹಾಕೋಬೇಕು. ಹಾಕ್ಕೊಂಡು ಅಂದರೆ ಸ್ವಲ್ಪ ಒಂದು ಸ್ಟಿಚಿಂಗ್ ಮಾರ್ಜಿನ್ ಎಷ್ಟು ಬಿಟ್ಕೊತೀವೋ ಅಷ್ಟು ಬಿಟ್ಕೊಂಡೆ ಮಾರ್ಕಿಂಗ್ ಹಾಕ್ಬೇಕು. ಹಾಕಿದ ಮೇಲೆ ಆ 3ಗೆ ಮ್ಯಾಚ್ ಮಾಡಿ ಒಂದು ಮಾರ್ಕ್ ಹಾಕ್ಬೇಕು. ಸ್ಲೀವ್ಸಲ್ಲಿ ಅವ್ರದ್ದು ಕರೆಕ್ಟಾಗಿ ಮೆಜರ್ಮೆಂಟ್ ಇತ್ತಪ್ಪ ಅಂದರೆ ನಾವು ಅದೇ ಥರನೇ ಫಾಲೋ ಮಾಡಬೇಕು. ಇಲ್ಲ ಅಂತಂದರೆ ಅದ್ರ ಪ್ರೊಸೆಸಿಂಗ್ ಬೇರೆ ಇದೆ, ಮತ್ತು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ನಾನು. ಇವಾಗ ನಾವು ಬ್ಲೌಸು ಏನಾದರೂ ಕಟ್ ಮಾಡಿರ್ತೀವಲ್ಲ, ಬಾಡಿ ಬ್ಯಾಕ್ ಪೀಸನ್ನ ತೊಗೊಂಡ್ಬಿಟ್ಟು ಸ್ವಲ್ಪ ಒಂದು ಶೋಲ್ಡ್ರ್ ಹತ್ರ ಅರ್ಧ ಇಂಚು ಫೋಲ್ಡ್ ಮಾಡಬೇಕು. ಯಾಕಂದ್ರೆ ಸ್ಟಿಚಿಂಗಲ್ಲಿ ಹೋಗುತ್ತಲ್ವ, ಅದನ್ನು ಫೋಲ್ಡ್ ಮಾಡಿಕೊಂಡು ಅದನ್ನು ಸೀದಾ ಮಾರ್ಕಿಂಗಲ್ಲಿ ಕರೆಕ್ಟ್ ಮ್ಯಾಚ್ ಮಾಡ್ಕೋಬೇಕು. ಮಾಡಿಕೊಂಡ್ರೆ ನಿಮ್ಗೆ ಸ್ಟಿಚಿಂಗ್ ಮಾಡುವಾಗೂ ಸೇಮ್ ಅದೇ ಥರನೇ ಬಂದಿರಬೇಕು. ಈ ಥರ ಸ್ಲೀವ್ ಕಟಿಂಗ್ ಮಾಡಿಕೊಂಡ್ರೆ ಸ್ಲೀವ್ಸಲ್ಲಿ ರಿಂಕಲ್ಸ್ ಬರೋದು ಯಾವುದೂ ಪ್ರಾಬ್ಲಮ್ ಬರೋಲ್ಲ. ಫಿಟ್ಟಿಂಗ್ ಮಾಡಬೇಕಾದ್ರೆ ಸ್ಲೀವ್ಸೇ ಕಡೆಗೆ ಮೆಜರ್ಮೆಂಟ್ ತೊಗೊಳ್ಳಿ, ಮತ್ತು ಬಾಡಿನಲ್ಲಿ ಸಪ್ರೇಟಾಗಿ ಮೆಜರ್ಮೆಂಟ್ ತೊಗೊಳ್ಳಿ. ಆ ಮೆಜರ್ಮೆಂಟಿಗೆ ಈ ಮೆಜರ್ಮೆಂಟ್ ಮಾಡಿಕೊಂಡು ಫಿಟ್ಟಿಂಗ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ನೀವು ಸ್ಲೀವ್ಸ್ ಎಲ್ಲ ಅಟ್ಯಾಚ್ ಮಾಡಿದ್ಮೇಲೆ ಫಿಟ್ಟಿಂಗ್ ಮಾಡೋಕ್ಕೆ ಹೋದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ನೀವು ಲರ್ನರ್ಸ್ ಯಾರೇ ಆಗಲಿ ನೀಟಾಗಿ ನಿಧಾನವಾಗಿ ಈ ಥರ ಮಾಡ್ಕೋಬೇಕು. ಯಾಕಂದರೆ ಒಂದೇ ಸಲ ಡೈರೆಕ್ಟಾಗಿ ಸ್ಟಿಚಿಂಗ್ ಹಾಕೋಕ್ಕೆ ಹೋಗಬಾರ್ದು. ಹಾರ್ಮೋಲ್ ಮೆಜರ್ಮೆಂಟ್ ಎಷ್ಟಿದೆ, ಬಾಡಿನಲ್ಲಿ ಹಾರ್ಮೋಲ್ ಡೌನಿಗೆ ರಿಂಕಲ್ಸ್ ಬರಲಾರ್ದಂಗೆ ಯಾವ ಥರ ಮೆಜರ್ಮೆಂಟ್ ಇದೆ ಎಲ್ಲ ಚೆಕ್ ಮಾಡ್ಕೊಂಡ್ರೆ ನೀಟಾಗಿ ನಿಮಗೆ ಮೆಜರ್ಮೆಂಟು ಪ್ರಾಪರಾಗಿ ಬರೋದು. ಒಂದೇ ಸರ್ತಿ ಸ್ಟಿಚಿಂಗನ್ನು ಡೈರೆಕ್ಟ್ ಮಾಡೋಕ್ಕೆ ಹೋಗಬಾರ್ದು. ನಾನು ವಿಡಿಯೋದಲ್ಲಿ ತೋರಿಸ್ದಂಗೆ ಎಕ್ಸ್ಟ್ರಾ ಕಟಿಂಗ್ ಆಗಲಿ ಯಾವುದೇ ಆಗಲಿ ನೀಟಾಗಿ ಈ ಥರ ಮಾಡಿಕೊಂಡ್ರೆ ಹಾರ್ಮೋಲ್ ರಿಂಕಲ್ಸು, ಸ್ಲೀವ್ಸಲ್ಲಿ ರಿಂಕಲ್ಸ್ ಯಾವುದೂ ಬರೋಲ್ಲ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ಥ್ಯಾಂಕ್ ಯು.